KGF ನಂತರ ಇವಾಗ ಮ್ಯಾಕ್ಸ್ ಯಾವ ತರ ಇದೆ ಇವಾಗ ಇಂಡಸ್ಟ್ರಿಯಲ್ಲಿ ನಿಮ್ಮ ಹವಾ? ಇನ್ಫ್ಯಾಕ್ಟ್ ಈ ಸಿನಿಮಾಗೆ ಜಸ್ಟ್ 2 days ಬಿಫೋರ್ ಸೆಲೆಕ್ಟ್ ಆಗಿದೆ. ಅದಾದ್ಮೇಲೆ KGF ಚಾಪ್ಟರ್ 2 ವಾಸ್ ಮೈ ಸೆಕೆಂಡ್ ಸಿನಿಮಾ. ಮ್ಯಾಕ್ಸಿಮಮ್ ಮಾಸಲ್ಲಿ ಓಡಾಡ್ತಿರೋ ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದು ಮುಖ್ಯ ಭೂಮಿಕೆಯಲ್ಲಿ ಕೆಲಸ ಮಾಡಿದ್ದೀನಿ. ಈಸ್ ಅ ಸ್ಟಾರ್. ಫಾರ್ ಹಿಮ್ ಟು ಬಿಕಮ್ ಅ ಸ್ಟಾರ್ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬಂದು ಅಲ್ಲಿ ನಿಂತಿದ್ದಾರೆ. ಆ್ಯಂಡ್ ಆ ಒಂದು ಗ್ರಂಥಾಲಯದಿಂದ ಈ ಥರದ್ದೆಲ್ಲ ವಿಚಾರಗಳು ಬರ್ತಿದೆ ಅಂತಂದರೆ, ನೂರಾರು ಹೆಸರಿರದ ಸವಿಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ. ಸಾಕಷ್ಟು ವಿಚಾರಗಳನ್ನ ದಾಟ್ಕೊಂಡು ಎಲ್ಲದನ್ನು ನೋಡ್ಕೊಂಡೇ ಬಂದಿದ್ದೀರಾ. ಸೊ ಇನ್ನು ಇವಾಗ ಬೆಳ್ಳಿ ಪರದೆ ಮೇಲೆ ಮಿಂಚ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಸೊ KGF ನಂತರ ಇವಾಗ ಮ್ಯಾಕ್ಸ್ ಯಾವ ತರ ಇದೆ ಇವಾಗ ಇಂಡಸ್ಟ್ರಿಯಲ್ಲಿ ನಿಮ್ಮ ಹವಾ? ಗೊತ್ತಿಲ್ಲ, ನನ್ನ ಹವಾ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ನಾನು ಇನ್ನು ಥಿಯೇಟರ್ ಮೊನ್ನೆ ನೋಡಿರ್ತೀರಲ್ವ ಸರ್? ಸಿ ಅದು ಸುದೀಪ್ ಅವ್ರಿಗೆ ಹೇಳಬೇಕು. ಆ್ಯಕ್ಚುಲಿ ಇಟ್ ಇಸ್ ಅ ಒನ್ ಮ್ಯಾನ್ ಶೋ. ಅಷ್ಟು ಸಖತ್ತಾಗಿ ಆಫ್ಟರ್ ಲಾಂಗ್ ಟೈಮ್ ಒಂದು ಅದ್ಭುತವಾದ ಬ್ಯಾಂಡ್ ಜೊತೆ ಬಂದಿದ್ದಾರೆ. ಹಾಗೆ ನಮ್ಮೆಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ನಮ್ಗೆ ಅಲ್ಲಿ ಸೆಟ್ಟಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಈ ಸಿನಿಮಾಗೆ ಜಸ್ಟ್ 2 days ಬಿಫೋರ್ ಸೆಲೆಕ್ಟ್ ಆಗಿದೆ. ಈ ಹಿಂದೆ ಒಂದು ತೆಲುಗು ಸಿನಿಮಾ ಮತ್ತು ಒಂದು ಕನ್ನಡ ಸಿನಿಮಾ ಎರಡೂ ಮಾಡ್ತಾ ಇದ್ದೆ. ಅದೇ ನಾನು ಹೇಳ್ತಿರೋದು, ನಮ್ಮ ಅದೃಷ್ಟದ ಬಗ್ಗೆ ಮಾತಾಡತ್ನಲ್ಲ, ಸೊ ಅದು ಅರ್ಧಂಬರ್ಧ ನಿಂತೋಯ್ತು. ನಿಂತೋಗಿ ಏನಪ್ಪಾ ದೇವ್ರೆ ಅಂತ ಹೇಳ್ಬಿಟ್ಟು ನಮ್ಮ ತುಮಕೂರಲ್ಲಿ ನನ್ನ ಕುಲದೇವ್ರಿದೆ, ಅಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದೆ. ಆ ದೇವ್ರ ಹತ್ರ ಕೇಳ್ತಿದ್ದಂಗೆ ಕರೆ ಬಂತು. ಎಲ್ಲ ಡಿಸ್ಕಷನ್ ಮಾಡಿದ್ವಿ, ಎಷ್ಟೊಂದೇ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಸುಮಾರು 1 hour. ಹಿಂಗೇನಾ ಪಕ್ಕನ ಹಿಂಗೆ ಇರುತ್ತಾ ಅಂತೆಲ್ಲ ಕೇಳ್ಕೊಂಡು ಅದಾದಮೇಲೆ ಓಕೆ ಅಂತ ಹೇಳಿ ಕಳಿಸ್ದೆ. ನೆಕ್ಸ್ಟ್ ದಿವಸ ಬೆಳಗ್ಗೆ ಸುದೀಪ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ, ನಾಳೆನೇ ಹೊರಡಬೇಕು, ರೆಡಿ ಮಾಡ್ಕೊಳ್ಳಿ, ಬ್ಯಾಗ್ ಎತ್ಕೊಂಡು ಬನ್ನಿ ಅಂತ. ಸೊ ದಟ್ ಈಸ್ ಹೌ ಅಂದರೆ ಇಟ್ ಸ್ಟಾರ್ಟ್. ಹೇಳಿದ್ನಲ್ಲ, ನಿಂತೋಗ ಎಲ್ಲ ಮುಗ್ದೋಗಿದೆ ಅಂತ ಇನ್ನು ನನಗೆ ಮತ್ತೆ ಕಷ್ಟ ಅನ್ನೋ ಥರ ಇರಬೇಕಾದ್ರೇ ಅದ್ಭುತದ ಅವಕಾಶದ ಮುಖಾಂತರ ದೇವರು ನನಗೆ ಕಲ್ಪಿಸ್ಕೊಡ್ತಾ ಇದ್ದಾರೆ. ಐ ಥಿಂಕ್ ನಾನು ಯೂನಿವರ್ಸ್ಗೆ ಏನು ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಅದೇ ದೆರ್ ಇಸ್ ಸಮಥಿಂಗ್. ಈಗ ಒಂದು ಸತಿ ನೀವೇನೋ ಪಡ್ಕೋತಾ ಇದ್ದೀರ ಅಂತ ಒಂದು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಒಂದಷ್ಟು ವಿಷಯ ಇರುತ್ತಲ್ಲ, ಗಿವ್ ಆ್ಯಂಡ್ ಟೇಕ್ ಎ ಪಾಲಿಸಿ ಎಲ್ಲ ಕಡೆ. ಸೊ ಅಷ್ಟೊಂದು ಪಡಿತಿದ್ದೀರಾ ಅಂತಂದರೆ ಕೊಡೋದಕ್ಕೆ ಒಂದು ಅಷ್ಟಿದೆ ಅಂತ ಗೊತ್ತಾಯಿತು. ಐ ಥಿಂಕ್ ಅಷ್ಟೇ ಜವಾಬ್ದಾರಿನ ಎತ್ತು ಓಡಾಡ್ತಾ ಇದ್ದೀನಿ. ಆ್ಯಂಡ್ ಮ್ಯಾಕ್ಸಲ್ಲಿ ಐ ಥಿಂಕ್ ಈಗ ನೀವು ಸಿನಿಮಾದಲ್ಲಿ ಆರ್ಭಟದ ಬಗ್ಗೆ ಕೇಳಿದ್ರಿ, ನಾನು ತುಂಬ ಸೆಲೆಕ್ಟಿವ್ ಆಗಿ ಹೆಜ್ಜೆ ಇಡ್ತಾ ಇದ್ದೀನಿ. ಐ ಥಿಂಕ್ ನೀವು 2017 ವಾಸ್ ಮೈ ಫಸ್ಟ್ ಸಿನಿಮಾ ರಿಲೀಸ್, ಶುದ್ಧಿ. ಅದಾದ ನಂತರ ಅಸಿಸ್ಟೆಂಟ್ ಡೈರೆಕ್ಟರಾಗಿ ನೆಕ್ಸ್ಟ್ ಸಿನಿಮಾ ಬಂತು ಅಮರಾವತಿ ಅಂತ. ಅದಾದಮೇಲೆ ATMM ಅಂತ ಒಂದು ಸಿನಿಮಾ ಬಂತು, ಅದಕ್ಕೊಂದು ಕ್ರಿಯೇಟಿವ್ ಟೀಮ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೆಲ್ಲ ಕೆಲಸ ಮಾಡಿದೆ. ಅದಾದಮೇಲೆ KGF ಚಾಪ್ಟರ್ 2 ವಾಸ್ ಮೈ ಸೆಕೆಂಡ್ ಸಿನಿಮಾ. ಅದಾದಮೇಲೆ ಹೊಯ್ಸಳ ಮಾಡಿದೆ. ಅದಾದಮೇಲೆ ಇವಾಗ ತೆರೆ ಕಂಡು ವಿಜೃಂಭಿಸ್ತಿರೋ, ಮ್ಯಾಕ್ಸಿಮಮ್ ಮಾಸಲ್ಲಿ ಓಡಾಡ್ತಿರೋ ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದು ಮುಖ್ಯ ಭೂಮಿಕೆಯಲ್ಲಿ ಕೆಲಸ ಮಾಡಿದ್ದೀನಿ. ಭಾಳ ದೊಡ್ಡ ಖುಷಿ ಇದೆ, ಭಾಳ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಂಟೈರ್ ಟೀಮ್ಗೆ ನಾನು ಸೆಲೆಕ್ಟ್ ಮಾಡೋದಕ್ಕೆ. ಆ್ಯಂಡ್ ಬಹುಮುಖ್ಯ ಪಾತ್ರದಲ್ಲಿ, ಈಗ ಯೂಶ್ವಲಿ ಸ್ಟಾರ್ ಸಿನಿಮಾಗಳಲ್ಲಿ ಎಲ್ಲ ಪಾತ್ರಗಳಿಗೂ ಅಷ್ಟೇ ವೆಯ್ಟೇಜ್ ಇರಲ್ಲ ಅಂತ ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಐ ಥಿಂಕ್ ಸುದೀಪ್ ಅವರು ಅದನ್ನೆಲ್ಲ ಹೊರತುಪಡಿಸಿ ಎಲ್ಲ ಕ್ಯಾರೆಕ್ಟರ್ಗೂ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕ್ಯಾರೆಕ್ಟರೈಸೇಷನ್ನ ಹುಟ್ಟಾಕಿ ಒಂದು ಸ್ಪೇಸ್ ಮಾಡಿಕೊಟ್ಟು, ನಮ್ಮಂಥ ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟು ನಾವು ಬೆಳಕನ್ನು ನೋಡ್ಬೋದು ಅನ್ನೋ ಥರ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಗೇನ್ ದ ಡೈರೆಕ್ಟರ್ ಆ್ಯಂಡ್ ದ ಪ್ರೊಡಕ್ಷನ್ ಹೌಸ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಅಂತ ಹೇಳ್ಬೋದು. ಸೊ ಈಗ ಹವಾ ಇದರಿಂದ ಏನಾಗುತ್ತೆ ಅಂತ ನೋಡ್ಬೇಕು. ಯಾಕೆ ನಾನು ಆಗಲೇ ಹೇಳಿದೆ, ನಾನು ಸ್ಟ್ರಾಟಜಿ ಹಾಕೊಂತ ಬಂದೆ. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರದ ಮುಖಾಂತರ ನಾನು ಕಾಣಿಸ್ಕೊಂಡು ಗುರುತಿಸ್ಕೊಂಡು ನನ್ನ ಮಾರ್ಕೆಟ್ ವ್ಯಾಲ್ಯೂನ ರೇಸ್ ಮಾಡ್ತಾ ನಾನು ಮಾಡೋ ಕೆಲಸಗಳಿಗೆ ಹೆಜ್ಜೆ ಇಡಬೇಕು ಅಂತ. ಈಗಲೂ ನಾನು 7-8 ಫಿಲ್ಮ್ ಮೇಕರ್ಸ್ ಜೊತೆ ಕತೆಗಳು ಮಾಡಿಕೊಂಡು ರೆಡಿ ಇಟ್ಕೊಂಡು ಕೂತಿದ್ದೀನಿ. 1-2 ಸಬ್ಜೆಕ್ಟ್ ರೆಡಿ ಇದೆ, ಪಿಚ್ ಮಾಡ್ತಾ ಇದ್ದೀನಿ. ಅದು ಎಂದಿನಂತೆ ನಡೀತಾನೆ ಇದೆ. ಸೊ ಈಗ ನಾನು ಈ ಪ್ರಾಸೆಸ್ಸಲ್ಲಿ ಆಗ್ತಾ ಕಂಟೆಂಟ್ ಡೆವಲಪ್ ಮಾಡೋಕ್ಕೂ ಕಲ್ತ್ಬಿಟ್ಟೆ. ಯಾಕೆ ಯಾವ ಸಿನಿಮಾ ವರ್ಕ್ ಆಗುತ್ತೆ, ಯಾವ ಸಿನಿಮಾ ವರ್ಕ್ ಆಗಲ್ಲ ಅಂತ ನೋಡ್ತಾ ಇದ್ದೀವಲ್ಲ. ಸೊ ಅವೆಲ್ಲ ಮಾಡ್ತಾ ವಿತ್ ಮೈ ಸೆನ್ಸ್, ವಿತ್ ದ ಸೆನ್ಸ್ ಆಫ್ ನಾಲೆಡ್ಜ್, ಏನೇನೆಲ್ಲ ಎಕ್ಸ್ಪೋಜರ್ ಇದೆ ಅದನ್ನೆಲ್ಲ ಇಟ್ಟು ತಾರೆ ಎರೆದು ನಾನು ಲಾಂಚ್ ಪ್ಯಾಡ್ಸ್ಗೆ ಅಂತಲೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಒಂದೊಂದು ಹಂತದಲ್ಲಿದೆ. 1-2 ಸಿನಿಮಾ ರೆಡಿ ಇದೆ, ಆಲ್ರೆಡಿ ಪಿಚ್ ಮಾಡ್ತಾ ಇದ್ದೀನಿ. ಈಗ ಈ ಸಿನಿಮಾ ಮುಖಾಂತರ ಲೈಮ್ ಲೈಟಿಗೆ ಬರುವಂಥ ಒಂದು ಅವಕಾಶ ಸಿಕ್ಕಿದೆ. ಅಗೇನ್ ಟೈಮ್ ಲೈನ್ ಅಂತಾರಲ್ಲ, ಇದು ಒಂಥರ ಅಲ್ಟಿಮೇಟ್ ಟೈಮ್ ಲೈನ್ ಅಂತ ಅನ್ಕೋಬೇಕು. ಈ ಒಂದು ಅವಕಾಶನ ನಾನು ಬಳಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾವು ಹೊರಗಡೆ ಇವನ್ನೆಲ್ಲ ಅಭಿಮಾನಿಗಳನ್ನ ನೋಡ್ತೀವಿ, ಅವರೆಲ್ಲ ಇಷ್ಟಪಡ್ತಾರೆ, ಮಾತಾಡ್ತಾರೆ, ಸೆಲ್ಫಿ ತೊಗೊತಾರೆ, ಕೊಂಡಾಡ್ತಾರೆ, ಮಾತಾಡ್ತಾರೆ, ಇವೆಲ್ಲವೂ ಖುಷಿ, ಇವೆಲ್ಲ ಎಂಕರೇಜಿಂಗ್ ಆಗಿರುತ್ತೆ. ಯಾಕೆಂದರೆ ಅಷ್ಟು ಎದುರು ನೋಡ್ತಿದ್ದಾರೆ, ಸ್ಪೆಷಲಾಗಿ ನಾವು ಕಾಣಿಸ್ಕೊತಾ ಇದ್ದೀವಿ, ಒಂದು ಸ್ಪೆಷಲಾಗಿ ಏನೋ ಎಫರ್ಟ್ ಹಾಕಿದ್ದಕ್ಕೆ ಬಂದು ಈ ಥರದ್ದೆಲ್ಲ ಆದ್ಯತೆ ಸಿಗ್ತಾ ಇದೆ ಅನ್ನುವಾಗ ಅದೊಂದು ಜವಾಬ್ದಾರಿನ ಹುಟ್ಟಾಕತ್ತೆ. ಇಂಡಸ್ಟ್ರಿಯಲ್ ರೆಕಗ್ನಿಷನ್ ಸಿಕ್ಕಾಗ ನಮಗೆ ಕೆಲಸಗಳು ಸಿಗುತ್ತೆ. ನಾವೀಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಆಗಿದ್ದೀವಿ, ಏನು ಆಗಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡಿದ್ದೀವಿ, ಒಂದು ವಿಷನ್ ಸಿಕ್ಕಿದೆ. ಆ ವಿಷನ್ಗಾಗಿ ಕೆಲಸ ಮಾಡಬೇಕು ಅಂತಾನೆ ಇಂಡಸ್ಟ್ರಿಯಲ್ಲಿ ಇರೋರು ನಮ್ಮನ್ನ ಗುರುತಿಸಿ ಅವಕಾಶಗಳನ್ನ ಕೊಡಬೇಕು. ಹಾಗೆ ನಾವು ಅವಕಾಶಗಳನ್ನ ಟ್ಯಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ.
ಪ್ರೊಡಕ್ಷನ್ ಹೌಸ್ ಟು ಪ್ರೊಡಕ್ಷನ್ ಹೌಸ್, ಡೈರೆಕ್ಟರ್ಸ್ ಟು ಡೈರೆಕ್ಟರ್, ಕ್ರಿಯೇಟರ್ಸ್ ಟು ಕ್ರಿಯೇಟರ್, ಪಿ ಆರ್ ಓಸ್, ಪ್ರತಿಯೊಬ್ಬರನ್ನು ಟ್ಯಾಪ್ ಮಾಡ್ತಾ ಇದ್ದೀನಿ, ಟ್ಯಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಗೇನ್ ಕೆಲವರು ಅವೈಲಬಿಲಿಟಿ ಸಿಗ್ತಾರೆ, ಅವೈಲಬಿಲಿಟಿ ಸಿಗಲ್ಲ. ಒಂದೊಂದು ಪ್ರಾಜೆಕ್ಟ್ ಬಂದಾಗ ಐ ಥಿಂಕ್ ದಿಸ್ ಇಸ್ ದ ಟೈಮ್ ಫಾರ್ ಅಸ್ ಟು ಎನ್ ಕ್ಯಾಶ್. ಈ ಥರದೊಂದು ಇಂಟರ್ವ್ಯೂ ನೀವು ಈಗ ಮಾಡ್ತಾ ಇದ್ದೀರಿ ನನಗೆ ಅಂತಂದರೆ ಯಾವ ಕಾರಣಕ್ಕಾಗಿ, ಇದು ಯಾವುದೋ ಒಂದು ಲೈಮ್ ಲೈಟಲ್ಲಿ ಇದೀವಿ ಅನ್ನೋ ಕಾರಣಕ್ಕಾಗಿ. ಸೊ ಈ ಥರದೊಂದು ಲೈಮ್ ಲೈಟ್ ಎಲ್ಲರ ಲೈಫಲ್ಲೂ ಆಗಬೇಕು. ಸೊ ಈ ಥರ ನನ್ನ ಲೈಫಲ್ಲಿ ಇವಾಗ ಬಂದಿದೆ. ಐ ಥಿಂಕ್ ಇದನ್ನು ನಾನು ಆದಷ್ಟು ಮ್ಯಾಕ್ಸಿಮಮ್ ಬೆಳೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದೇ ಮ್ಯಾಕ್ಸಿಮಮ್ ಮಾಸ್ ಆಗಿ ಮ್ಯಾಸಿವ್ ಸಕ್ಸಸ್ ಸಿಕ್ಕಿ ಅಗೇನ್ ಮ್ಯಾಸಿವ್ ವರ್ಕ್ಗಳು ಸಿಕ್ಕರೆ ಡೆಫಿನೆಟ್ಲಿ ನನ್ನ ಎಲ್ಲ ಹೀರೋಸ್ಗಳ ಥರ ನಾನು ಪ್ಯಾರಲಲ್ ಆಗಿ ನಿಂತ್ಕೊಂಡು ನನ್ನ ಕಡೆಯಿಂದ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ವಿಧವಾದ ಕಥೆಗಳ ಮುಖಾಂತರ, ಪಾತ್ರಗಳ ಮುಖಾಂತರ ನಿಮ್ಮನ್ನೆಲ್ಲರೂ ಮನೋರಂಜಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರದೊಂದು ಹೆಜ್ಜೆ ಇಡೋದಕ್ಕೆ ಒಂದು ಒಳ್ಳೆ ವಿಷನ್ ಇಟ್ಕೊಂಡಿದ್ದೀನಿ ಆ್ಯಂಡ್ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲದಕ್ಕೂ ನಿಮ್ಮ ಬೆಂಬಲ ಜೊತೆಗೆ ಇಂಡಸ್ಟ್ರಿ ಅವ್ರನ್ನ ಕೇಳ್ಕೊತೀವಿ, ಒಳ್ಳೆ ಪಾತ್ರಗಳ ಮುಖಾಂತರ ನಮ್ಮನ್ನ ಕರ್ಕೊಳ್ಳಿ. ಆ್ಯಂಡ್ ಅಗೇನ್ ಡೆಫಿನೆಟ್ಲಿ ನಾವೊಂದು ಆಸ್ತಿಯಾಗಿ ನಿಂತ್ಕೋತೀನಿ. ಓಕೆ, ಇನ್ನು ಮ್ಯಾಕ್ಸ್ ಮೂವಿ ಎಷ್ಟು ದಿನ ಶೂಟಿಂಗ್ ನಡೀತು? ಸೊ ಸುದೀಪ್ ಸರ್ ಜೊತೆ ನೀವು ಆ್ಯಕ್ಟ್ ಮಾಡಿದ್ರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಅಂತಂದಮೇಲೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀರಾ. ಸೊ ಯಾವ ಥರ ಇತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಿಮಗೆ ಅಂತ? ಸರಿಯಲ್ಲ ಅಂತ ಒಂದು ಪದ ಇದೆ ಗೊತ್ತಾ, ಆ ಥರ ಅನಿಸುತ್ತೆ ನಿಮಗೆ. ಅದು ಫಸ್ಟ್ ಡೇ ನಾವು ಹೀಗೆ ಅವ್ರ ಬಗ್ಗೆ ನಾವು ಕೇಳ್ತೀವಿ, ನಾವು ಚಿಕ್ಕದಿಂದ ಅಭಿಮಾನಿ ಅವ್ರಿಗೆ. ಓಕೆ, ಅಗೇನ್ ಈಸ್ ಒನ್ ಆಫ್ ಅವರ್ ಹೀರೋ. ಅವ್ರ ನಟನೆ ಬಗ್ಗೆ ಇಡೀ ಇಂಡಿಯಾನೇ ಮಾತಾಡುತ್ತೆ, ನಾವೇನು ಹೇಳೋವಂಥದ್ದೇ ಇಲ್ಲ. ಅಗೇನ್ ನಾವು ಏನಾದ್ರು ಹೇಳಬೇಕು ಅಂತಂದರೆ ಅಲ್ಲಿತ್ಕೊಂಡು ಹೇಳಬೇಕು ಅಂತಂದ್ರೆ ನಮಗೊಂದು ಅರ್ಹತೆ ಬೆಳೆಸ್ಕೋಬೇಕಲ್ಲ. ಸೊ ಆ ಅರ್ಹತೆ ಏನು ಅಂತಂದರೆ ನಮ್ಮ ಕ್ರಾಫ್ಟ್ ಅಷ್ಟೇ. ನಾವು ಕ್ರಾಫ್ಟ್ಗೋಸ್ಕರ ಪ್ರಯತ್ನ ಪಡ್ತಿದ್ವಿ. ಬಟ್ ನಾವು ಕ್ರಾಫ್ಟ್ನ ಪ್ರೆಸೆಂಟ್ ಮಾಡೋಕ್ಕೆ ಮುಂಚೆನೇ ಅವ್ರು ಅಲ್ಲಿದ್ದು ಅವ್ರು ಬಂದು ಅವ್ರನ್ನ ಫಸ್ಟ್ ಸೈಟಿಂದ ಅವ್ರು ಹೇಗೆ ಕಂಡಕ್ಟ್ ಮಾಡ್ತಿದ್ರು, ಯಾರನ್ನ ಹೆಂಗೆ ಟ್ರೀಟ್ ಮಾಡ್ತಿದ್ರು, ಏನೇದ್ರ ಬಗ್ಗೆ ಗಮನ ಹರಿಸಿದ್ದಾರೆ, ಇವನ್ನೆಲ್ಲ ನೋಡ್ತಾ ಒಂಥರ ಏನಂತಾರೆ ಮಗ್ನರಾಗಿ ನಿಂತ್ಕೊಂಡು ಒಂದು ಒಳಗಡೆಯಿಂದ ಒಂದು ಹಾಡೇ ಹೊಟ್ಬಿಡ್ತು. ಐ ಥಿಂಕ್ ಅದನ್ನ ನಾನು ಸುಮಾರು ಕಡೆ ಹಾಡಿದ್ದೀನಿ ಕೂಡ. ಹೌದಾ? ಯಾ ಸೊ ನಿಮ್ಮದು ಫಸ್ಟ್ ಮೀಟ್ ಆವತ್ತು? ಯಾ, ದಟ್ ಇಸ್ ಮೈ ಫಸ್ಟ್ ಮೀಟ್. ಓಕೆ. ಸೊ ಅದು ಅಂದರೆ ಅವರ ಬಿಹೇವಿಯರ್, ಅವ್ರ ಇದು ಅಂದ್ರೆ ಹುಡ್ತಾ ಇತ್ತು, ಏನೋ ಹುಡ್ತಾ ಇದೆ, ಬರ್ತಾ ಇದೆ ಅವ್ರ ಬಗ್ಗೆ ಏನೋ ಅಭಿಮಾನದಲ್ಲಿ ಮಾತುಗಳು ಬರ್ತಿದೆ, ಮಾತುಗಳು ಹೊರಡಲ್ಲ. ಯಾಕೆಂದ್ರೆ ಅವ್ರ ಮುಂದೆ ಮಾತಾಡೋ ಸ್ವಲ್ಪ ಕಷ್ಟ. ಬಟ್ ನೌ ಹಿ ಹ್ಯಾಸ್ ಮೇಡ್ ಇಟ್ ಈಸಿ ಫಾರ್ ಅಸ್. ಒಂದಷ್ಟು ದಿನಗಳಾದ್ಮೇಲೆ ಅದು ಯಾವ ಹಾಡು ಅಂತ ಹೊರಗಡೆ ಬಂತು ಅದನ್ನ ಹೇಳಾಯ್ತು ಅವ್ರಿಗೆ. ಐ ಥಿಂಕ್ ನಾನು ಸುಮಾರು ವೆನ್ಯೂಲು ಯೂಸ್ ಮಾಡಿದ್ದೀನಿ, ಹೇಳಿದ್ದೀನಿ ಕೂಡ. ಲೆಟ್ ಮಿ ನಾಟ್ ರಿಪೀಟ್ ದಟ್ ಹಿಯರ್. ಅಂದ್ರೆ ಮನಸ್ಸಿಂದ ಬಂದಂತ ಒಂದು ಭಾವ ಅಷ್ಟೇ ಅವ್ರ ಬಗ್ಗೆ. ಎರಡು ಲೈನ್ ಹೇಳ್ಬೋದಲ್ವಾ? ನೂರಾರು ಹೆಸರಿರದ ಸವಿಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ ಅಂದ್ರೆ ಒಂದು ಭಾವ ಅಷ್ಟೇ ಅವ್ರನ್ನ ವ್ಯಕ್ತಿತ್ವ. ಯಾಕೆಂದ್ರೆ ಆ ವ್ಯಕ್ತಿತ್ವ ಹಂಗಿದೆ. ಅವ್ರೆಲ್ರೂ ಅಷ್ಟೇ ಗಮನಾರ್ಥಕವಾಗಿ ಟ್ರೀಟ್ ಮಾಡ್ತಿದ್ರು. ನನಗೆ ನಾವು ಮಾಡೋ ಕೆಲಸನ ಐ ಥಿಂಕ್ ನನ್ನಂತೂ ಸುಮಾರು ಸತಿ ಕರೆದು ಸುಮಾರು ಸತಿ ಅಪ್ರಿಷಿಯೇಟ್ ಮಾಡಿದ್ದಾರೆ, ಓಕೆ ಅಂದಿದ್ದಾರೆ. ಅದಾದಮೇಲೆ ಎಲ್ಲರೂ ಮುಂದೆ ಕರೆದು ಒಂದು ದಿವಸ ಯು ಡೂ ಗುಡ್ ಮ್ಯಾನ್, ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತೀರಾ, ಐ ಲೈಕ್ ಇಟ್, ಐ ಲೈಕ್ ಯುವರ್ ಆ್ಯಕ್ಟಿಂಗ್, ಯು ಡೂ ಗುಡ್ ಅಂತೆಲ್ಲ ಅಂದಿದ್ದುಂಟು. ಅದು ಆ್ಯಕ್ಚುಲಿ ನೋಡಿ ನಾವು ಆ್ಯಕ್ಚುಲಿ ಕೊನೆಯ ಹಂತದಾಗ ಬಂದಿದ್ವಿ. ಏನಂತಾರೆ ಐಸಿಂಗ್ ಆನ್ ದ ಕೇಕ್ ಅಂತಾರಲ್ಲ, ಐಸಿಂಗ್ ಆನ್ ದ ಕೇಕ್ ಅಂತ, ಆ ಥರದ ಒಂದು ಮೂಮೆಂಟ್ ಅದು. ಐ ಥಿಂಕ್ ಐ ವುಡ್ ಲೈಕ್ ಟು ಕ್ಯಾರಿ ದಟ್ ಫಾರ್ವರ್ಡ್. ಈಗಲೂ ಸಿಕ್ಕಾಗ ಅವ್ರ ವೈಫ್ ಪ್ರಿಯಾ ಅವರು ಅಷ್ಟೇ ಹೇಳಿದ್ರು, ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ, ಐ ಥಿಂಕ್ ಯು ವಿಲ್ ಡೂ ಗುಡ್ ಇನ್ ಫ್ಯೂಚರ್ ಅಂತ ಅನಿಸುತ್ತೆ, ಸೆಲೆಕ್ಟಿವ್ ಆಗಿ ಯೋಚನೆ ಮಾಡಿ, ಕಷ್ಟ ಆಗೋದು ಇನಿಷಿಯಲಿ, ಆಮೇಲೆ ಯು ವಿಲ್ ನೋ ಹೌ ಟು ಗೋ ಅಬೌಟ್ ಇಟ್, ಲೈಕ್ ಯುವರ್ ಆ್ಯಕ್ಟಿಂಗ್ ಅಂತೆಲ್ಲ ಅಂದರು. ಆ ಥರ ಒಂದಷ್ಟು ಜನ ಇವಾಗ ಅಂತ ಬರ್ತಿದ್ದಾರೆ. ಐ ಥಿಂಕ್ ಇದಕ್ಕೆಲ್ಲ ಕಾರಣ ಅವ್ರು ಈಗ, ಯಾಕೆಂದರೆ ಅವ್ರ ಹತ್ರ ಇದ್ದಾಗ ಅವರೆಷ್ಟು ಜವಾಬ್ದಾರಿಯಿಂದ ಅಲ್ಲಿ ನಡ್ಕೋತಿದ್ರು, ಅಷ್ಟೇ ಜವಾಬ್ದಾರಿಯಾಗಿ ನಾವು ನಟಿಸಿ ಈ ಥರ ಬೆನ್ ತಟ್ಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಎದುರು ನೋಡ್ತಾ ಇದ್ವಿ. ಐ ಥಿಂಕ್ ಇಟ್ ವಾಸ್ ಸೋ ಅಲೋಯಿಂಗ್. ಅಗೇನ್ ಅವ್ರ ಹತ್ರ ಒಡನಾಟಗಳು ತುಂಬ ಚೆನ್ನಾಗಿರ್ತಿತ್ತು. ನಾವು ಕೇಳೋ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡೋರು. ಆ್ಯಂಡ್ ಅಗೇನ್ ನಮ್ಮನ್ನೆಲ್ಲ ಅವ್ರ ರೆಸಿಡೆನ್ಸಿಗೆ ಕರೆದು ತುಂಬ ಸೋಷಲ್ ಆಗಿ ನಮ್ಮನ್ನ ಟ್ರೀಟ್ ಮಾಡಿ ಒಂದಷ್ಟು ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳೋರು. ಎವ್ರಿಥಿಂಗ್ ವಾಸ್ ಇನ್ಸ್ಪೈರಿಂಗ್. ಈಗ ಈಸ್ ಅ ಸ್ಟಾರ್, ಫಾರ್ ಹಿಮ್ ಟು ಬಿಕಮ್ ಅ ಸ್ಟಾರ್ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬಂದು ಅಲ್ಲಿ ನಿಂತಿದ್ದಾರೆ. ಆ್ಯಂಡ್ ಆ ಒಂದು ಗ್ರಂಥಾಲಯದಿಂದ ಈ ಥರದ್ದೆಲ್ಲ ವಿಚಾರಗಳು ಬರ್ತಿದೆ ಅಂತಂದರೆ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಬುಕ್ ಫಾರ್ ಅಸ್. ಕರೆಕ್ಟ್ ಅಲ್ವಾ? ಸೊ ಇದನ್ನು ಒಂಥರ ಅಧ್ಯಯನ ಮಾಡ್ದಂಗೆ ಆಯಿತು. ಸೊ ಆ ರೆಸಿಪ್ರಿಕೇಷನ್ ಏನಾಗುತ್ತೆ ಅಂತಾರೆ ನಮ್ಮಲ್ಲಿ ಅದೊಂದು ಕ್ವಾಲಿಟಿ ಇಂಬೈಬ್ ಆಗುತ್ತೆ. ಇದನ್ನು ನಾವು ಹೊರಗಡೆ ತೊಗೊಂಬಂದು ಪ್ರಯತ್ನಗಳು ಮಾಡೋಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ಹೇಳಿದ್ದು ನಿಮಗೆ. ಈಗ ಒಂದು ಪೋಸ್ಟ್ ಹಾಕಿದೆ ರೀಸೆಂಟಾಗಿ, ಅವ್ರ ಹತ್ರ ಫೋಟೋ ತೊಗೊಂಡೆ, ಹೇಳಿದೆ ಐಡ್ ಲೈಕ್ ಟು ರೈಸ್ ಲೈಕ್ ಯು ಗ್ರೇಟ್ ಅಂತ. ಅಂದರೆ ನಿಮ್ಮ ಥರನೇ ನಾನು ರೈಸ್ ಆಗಿ ಒಬ್ಬ ಗ್ರೇಟ್ನೆಸ್ನ ನಾನು ರೀಚ್ ಆಗಬೇಕು ಅಂತ. ಈಗ ನಾನು ಹೇಳ್ತೀನಿ, ಆ ಥರ ಒಂದಷ್ಟು ಜನ ನಟರಿದ್ದಾರೆ. ಅವರೆಲ್ಲರೂ ನೋಡಿ ನಾನು ಪ್ಯಾರಲ್ ಆಗಿ ನಿಂತ್ಕೊಂಡು ನಾನು ಒಬ್ಬ ಗ್ರೇಟ್ ಆಗಬೇಕು ಅನ್ನೋದ್ರ ಬಗ್ಗೆ ಯಾರು ಆಸೆ ಪಡಲ್ಲ ಹೇಳಿ? ನಾನು ಅದೇ ರೀತಿ ಆಸೆ ಪಡ್ತಾ ಇದ್ದೀನಿ. ಐ ಥಿಂಕ್ ತುಂಬ ಹತ್ತಿರದಲ್ಲಿ ನೋಡಿ ಇದು ಸಾಧ್ಯ ಅನ್ನೋದಕ್ಕೆ ಅಂದರೆ ಪೂರಕವಾಗಿ ಬೆಂಬಲ ಕೊಟ್ಟಿದ್ದು ಐ ಥಿಂಕ್ ಸುದೀಪ್ ಸರ್. ಐ ಥಿಂಕ್ ಐ ಶುಡ್ ಥ್ಯಾಂಕ್ ಯು. Beat Plus Karnataka.